ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಬಿಎಂಟಿಸಿ ಕಂಡಕ್ಟರ್ಗಳಿಂದ ಮೋಸದಾಟ. ನಿಗಮದ QR ಕೋಡ್ ಬದಲು ವೈಯಕ್ತಿಕ UPI ಬಳಕೆ. ಪ್ರಯಾಣಿಕರ ಟಿಕೆಟ್ ಹಣ ಗುಳುಂ ಸ್ವಾಹ. ಶಬರಿಮಲೆ ವಿಮಾನ ನಿಲ್ದಾಣ ಯೋಜನೆಗೆ ಹಿನ್ನಡೆ. ಜಾಗದ ಮಾಲೀಕತ್ವ ಸಾಬೀತುಪಡಿಸಲು ಕೇರಳ ಸರ್ಕಾರ ವಿಫಲ. ಮಣಿಕಂಠನ ಭಕ್ತಾದಿಗಳಿಗೆ ಭಾರಿ ನಿರಾಸೆ. ಭಾರತದ 70% ವಾಹನಗಳಿಂದ ನಿಯಮ ಉಲ್ಲಂಘನೆ. ಅಗ್ರಗಣ್ಯ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಕರ್ನಾಟಕ. ರೂಲ್ಸ್ ಫಾಲೋ ಮಾಡದಿದ್ದರೆ ಕಾದಿದೆ ಅಪಾಯ. ಜಿಯೋ ಏರ್ಟೆಲ್ ಗ್ರಾಹಕರಿಗೆ ಬಿಗ್ ಶಾಕ್. ಜೂನ್ನಿಂದ ರಿಚಾರ್ಜ್ ದರ 20% ಏರಿಕೆ. ಪ್ರೀಪೇಡ್ ಪೋಸ್ಟ್ ಪೇಡ್ ಬೆಲೆಯೂ ಆಗಲಿದೆ ಹೆಚ್ಚಳ. ಸಜ್ಜಾಗುತ್ತಿದೆ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣ. ನಿರ್ಮಾಣಗೊಳ್ಳುತ್ತಿದೆ ಅತ್ಯಂತ ವಿಶಾಲ ಪ್ರವೇಶ ದ್ವಾರ. 4.5 ಕೋಟಿ ವೆಚ್ಚದಲ್ಲಿ AI ಕ್ಯಾಮೆರಾ ಕಣ್ಗಾವಲು. ಬಸ್ ಪ್ರಯಾಣಿಕರು ಹಾಗೂ ಕಂಡಕ್ಟರ್ಗಳ ನಡುವೆ ಚಿಲ್ಲರೆ ರಗಳೆ ತಪ್ಪಿಸುವ ನಿಟ್ಟಿನಲ್ಲಿ BMTC QR ಕೋಡ್ ವ್ಯವಸ್ಥೆ ಜಾರಿಗೆ ತಂದಿದೆ. ಈ QR ಕೋಡ್ ಮೂಲಕ BMTC ಬಸ್ ಹತ್ತುವ ಪ್ರಯಾಣಿಕರು ಟಿಕೆಟ್ ಹಣ ಪಾವತಿ ಮಾಡುವ ವ್ಯವಸ್ಥೆ ಇದಾಗಿತ್ತು. ಆದರೆ ಈ ವ್ಯವಸ್ಥೆಯ ಮೂಲಕ ಕೆಲ BMTC ಕಂಡಕ್ಟರ್ಗಳು ವಂಚನೆ ನಡೆಸಿದ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. BMTC QR ಕೋಡ್ ಬದಲಾಗಿ ಕೆಲ ಕಂಡಕ್ಟರ್ಗಳು ತಮ್ಮ ವೈಯಕ್ತಿಕ QR ಕೋಡ್ ಬಳಕೆ ಮಾಡುತ್ತಿದ್ದಾರೆ. ಈ ಮೂಲಕ BMTCಗೆ ಮೋಸ ಮಾಡುತ್ತಿದ್ದಾರೆ ಎಂಬ ವಿಚಾರ ಬೆಳಕಿಗೆ ಬಂದ ಬಳಿಕ ಕೂಲಂಕುಷವಾಗಿ ತನಿಖೆ ನಡೆಸಲಾಗಿದೆ. ಈ ವೇಳೆ 4 ಕಂಡಕ್ಟರ್ಗಳು ಸಿಕ್ಕಿಬಿದ್ದಿದ್ದು ಅವರನ್ನು ಸೇವೆಯಿಂದ ಅಮಾನತುಗೊಳಿಸಲಾಗಿದೆ. ಸಸ್ಪೆಂಡ್ ಮಾಡಲಾದ ಕಂಡಕ್ಟರ್ಗಳನ್ನು ಮಂಜೇಗೌಡ, ಸುಪ್ರೀತ್, ಅಶ್ವಕ್ ಖಾನ್ ಹಾಗೂ ಸುರೇಶ್ ಎಂದು ಗುರುತಿಸಲಾಗಿದೆ. ಪ್ರತಿಯೊಬ್ಬರ UPI ಖಾತೆಯ ವ್ಯವಹಾರಗಳನ್ನು ಪರಿಶೀಲಿಸಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಆರೋಪಿಗಳು 1 ಲಕ್ಷಕ್ಕೂ ಅಧಿಕ ಹಣವನ್ನು ತಮ್ಮ ಖಾತೆಗಳಿಗೆ ವರ್ಗಾಯಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಮಂಜೇಗೌಡ ಖಾತೆಗೆ 51,000 ರೂಪಾಯಿ ವರ್ಗಾವಣೆ ಆಗಿದ್ದರೆ ಸುಪ್ರೀತ್ ಖಾತೆಗೆ 30,000, ಅಶ್ವಕ್ ಖಾನ್ ಖಾತೆಗೆ 3,000 ರೂಪಾಯಿ ಹಾಗೂ ಸುರೇಶ್ ಖಾತೆಗೆ 41,000 ರೂಪಾಯಿ ವರ್ಗಾವಣೆ ಆಗಿರುವ ವಿಚಾರ ತನಿಖೆ ವೇಳೆ ಹೊರಬಿದ್ದಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಶಬರಿಮಲೆಗೆ ಪ್ರಯಾಣಿಸುವ ಭಕ್ತಾದಿಗಳ ಸಂಖ್ಯೆ ಅಪಾರ. ಈ ಹಿನ್ನೆಲೆಯಲ್ಲಿ ಶಬರಿಮಲೆ ವಿಮಾನ ನಿಲ್ದಾಣ ಯೋಜನೆ ಕೈಗೆತ್ತಿಕೊಂಡಿದ್ದ ಕೇರಳ ಸರ್ಕಾರಕ್ಕೆ ನಿರಾಸೆಯಾಗಿದೆ. ಚೆರುವಳ್ಳಿ ಎಸ್ಟೇಟ್ ಮಾಲೀಕತ್ವ ವಿವಾದ ಪಾಲಸಬ್ ಕೋರ್ಟ್ನಲ್ಲಿದ್ದು ಇಲ್ಲಿ ಜಾಗದ ಮಾಲೀಕತ್ವದ ಸಾಬೀತುಪಡಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಈ ಮೂಲಕ ಶಬರಿಮಲೆ ಏರ್ಪೋರ್ಟ್ ಕನಸು ಬಹುತೇಕ ಭಗ್ನವಾಗಿದೆ. ಚೆರುವಳ್ಳಿ ಎಸ್ಟೇಟ್ ಜಾಗ ಮಾಲೀಕತ್ವದ ವಿಚಾರದಲ್ಲಿ ಕೇರಳ ಸರ್ಕಾರ ಮಂಡಿಸಿದ ಕಂದಾಯ ದಾಖಲೆಗಳನ್ನು ಕೋರ್ಟ್ ತಿರಸ್ಕರಿಸಿದೆ. ಪ್ರತಿವಾದಿಗಳಾದ ಅಯಾನ ಚಾರಿಟೇಬಲ್ ಟ್ರಸ್ಟ್ ಮತ್ತು ಹ್ಯಾರಿಸನ್ ಮಲಯಾಳಂ ಕಂಪನಿಯ ವಾದಗಳನ್ನು ನ್ಯಾಯಾಲಯ ಅಂಗೀಕರಿಸಿದೆ. ಏರುಮೇಲಿ ಸೌತ್ ಹಾಗೂ ಮಣಿಮಲ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವ ಚೆರುವಳ್ಳಿ ಎಸ್ಟೇಟ್ನಲ್ಲಿರುವ 2263 ಎಕರೆ ಜಾಗದಲ್ಲಿ ಏರ್ಪೋರ್ಟ್ ನಿರ್ಮಿಸುವುದು ಕೇರಳ ಸರ್ಕಾರದ ಉದ್ದೇಶವಾಗಿತ್ತು. ಆದರೆ ಜಾಗದ ಮಾಲೀಕತ್ವದ ವಿಚಾರದಲ್ಲಿ ಈಸ್ಟರ್ ಚರ್ಚ್ ಅಡಿಯಲ್ಲಿ ಬರುವ ಅಯ್ಯನ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕೇರಳ ಸರ್ಕಾರದ ನಡುವೆ ನ್ಯಾಯಾಂಗ ಹೋರಾಟ ನಡೆಯುತ್ತಿತ್ತು. ಕೇರಳ ಸರ್ಕಾರ ಈ ಜಾಗ ತನಗೆ ಸೇರಿದ್ದು ಎಂದರೆ ಅಯ್ಯನ ಚಾರಿಟೇಬಲ್ ಟ್ರಸ್ಟ್ 2005ರಲ್ಲಿ ಈ ಜಾಗವನ್ನು ಹ್ಯಾರಿಸನ್ ಮಲಯಾಳಂ ಕಂಪನಿಯಿಂದ ಖರೀದಿಸಿರುವುದಾಗಿ ವಾದಕ್ಕೆ ಇಳಿದಿತ್ತು. ಇದೀಗ ಈ ಹೋರಾಟದಲ್ಲಿ ಅಯ್ಯನ ಚಾರಿಟೇಬಲ್ ಟ್ರಸ್ಟ್ ಗೆಲುವು ಸಾಧಿಸಿದ್ದು ಕೇರಳ ಸರ್ಕಾರದ ಮುಂದಿನ ನಡೆ ಏನು ಎಂಬ ಕುತೂಹಲ ಮನೆ ಮಾಡಿದೆ. ದೇಶದಲ್ಲಿ ಸಂಚರಿಸುತ್ತಿರುವ ವಾಹನಗಳ ಪೈಕಿ 70% ವಾಹನಗಳು ಕಾನೂನುಬದ್ಧ ದಾಖಲೆಗಳನ್ನು ಹೊಂದಿಲ್ಲ ಎಂಬ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. ದೇಶದಲ್ಲಿ ಒಟ್ಟು 40.7 ಕೋಟಿ ವಾಹನಗಳಿದ್ದು ಇವುಗಳಲ್ಲಿ 70% ವಾಹನಗಳು, ಅದರಲ್ಲೂ ಮುಖ್ಯವಾಗಿ ದ್ವಿಚಕ್ರ ವಾಹನಗಳು ಸೂಕ್ತ ದಾಖಲೆಗಳನ್ನು ಹೊಂದಿಲ್ಲ ಎಂದು ರಸ್ತೆ ಸಾರಿಗೆ ಸಚಿವಾಲಯ ಮಾಹಿತಿ ನೀಡಿದೆ. 23.5 ಕೋಟಿ ದ್ವಿಚಕ್ರ ವಾಹನಗಳು ಸೂಕ್ತ ದಾಖಲೆಗಳನ್ನು ಹೊಂದದೆ ರಸ್ತೆಯಲ್ಲಿ ಸಂಚಾರ ನಡೆಸುತ್ತಿದೆ ಎಂದು ತಿಳಿದು ಬಂದಿದೆ. ಮಾಲಿನ್ಯ ನಿಯಂತ್ರಣ ಪ್ರಮಾಣಪತ್ರ, ಫಿಟ್ನೆಸ್ ಪ್ರಮಾಣಪತ್ರದಂತಹ ದಾಖಲೆಗಳನ್ನು ಹೊಂದಿರದೆಯೇ ಸಂಚರಿಸುತ್ತಿರುವ ವಾಹನಗಳ ಪಟ್ಟಿಯಲ್ಲಿ ಕರ್ನಾಟಕ ಅಗ್ರಗಣ್ಯ ಸ್ಥಾನ ಪಡೆದಿದೆ. ಒಟ್ಟು ವಾಹನಗಳ ಪೈಕಿ ಸುಮಾರು 40% ವಾಹನಗಳು ಅಗತ್ಯ ದಾಖಲೆಗಳಿಲ್ಲದೆ ರಸ್ತೆಗಿಳಿಯುತ್ತಿವೆ. ಇದರಿಂದ ಅಪರಾಧ ಪ್ರಮಾಣಗಳು ಹೆಚ್ಚುತ್ತಿರುವುದು ಆತಂಕಕಾರಿ ವಿಚಾರವಾಗಿದೆ. ಕರ್ನಾಟಕವನ್ನು ಹೊರತುಪಡಿಸಿ ದೊಡ್ಡ ರಾಜ್ಯಗಳಾದ ತಮಿಳುನಾಡು, ಮಧ್ಯಪ್ರದೇಶ, ಆಂಧ್ರಪ್ರದೇಶ ಮತ್ತು ಬಿಹಾರ ರಾಜ್ಯಗಳಲ್ಲಿ 40%ಕ್ಕೂ ಹೆಚ್ಚು ನೋಂದಾಯಿತ ವಾಹನಗಳು ನಿಯಮಗಳನ್ನು ಪಾಲಿಸುತ್ತಿಲ್ಲ ಎನ್ನಲಾಗಿದೆ.
ಈ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲವು ಹೊಸ ನಿಯಮಗಳನ್ನು ಜಾರಿಗೆ ತರಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈ ಪೈಕಿ ದಾಖಲೆಗಳಿಲ್ಲದ ವಾಹನಗಳು 1 ವರ್ಷದ ಒಳಗಾಗಿ ದಾಖಲೆಗಳನ್ನು ಹೊಂದಿರಬೇಕು. 1 ವರ್ಷದ ಒಳಗೆ ದಾಖಲೆಗಳು ನವೀಕರಣವಾಗದಲ್ಲಿ ತಾತ್ಕಾಲಿಕ ಆರ್ಕೈವ್ ಗುಂಪಿಗೆ ವಾಹನಗಳು ಸೇರ್ಪಡೆಗೊಳ್ಳುತ್ತವೆ. ಸತತ 2 ವರ್ಷವಾದರೂ ದಾಖಲೆಗಳನ್ನು ಹೊಂದುವಲ್ಲಿ ಯಶಸ್ವಿಯಾಗದ ವಾಹನಗಳನ್ನು ಕಾಯಮಾಗಿ ರದ್ದುಗೊಳಿಸಲು ಯೋಜನೆ ರೂಪಿಸಲಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ದೇಶದ ಪ್ರಮುಖ ಟೆಲಿಕಾಂ ಕಂಪನಿಗಳಾದ ರಿಲಯನ್ಸ್ ಜಿಯೋ ಹಾಗೂ ಭಾರತಿ ಏರ್ಟೆಲ್ ವೊಡಾಫೋನ್ ಐಡಿಯಾ ತನ್ನ ಗ್ರಾಹಕರಿಗೆ ಬಿಗ್ ಶಾಕ್ ನೀಡಿದೆ. ಈ ವರ್ಷದಲ್ಲಿ ತಮ್ಮ ಪ್ರೀಪೇಡ್ ಹಾಗೂ ಪೋಸ್ಟ್ಪೇಡ್ ರೀಚಾರ್ಜ್ ದರವನ್ನು ಏರಿಕೆ ಮಾಡಲು ಸಿದ್ಧತೆಯನ್ನು ನಡೆಸಿವೆ. ಈ ವರ್ಷದ ಜೂನ್ ತಿಂಗಳ ವೇಳೆಗೆ ರೀಚಾರ್ಜ್ ದರ 20% ಏರಿಕೆ ಕಾಣುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ತಮ್ಮ ಸರಾಸರಿ ಪ್ರತಿ ಬಳಕೆದಾರ ಆದಾಯ ಏರಿಕೆ ಮಾಡಿಕೊಳ್ಳಲು ದರ ಏರಿಕೆ ಮಾಡಿದೆ. ಪ್ರಸ್ತುತ ರೀಚಾರ್ಜ್ ದರವು ಅವುಗಳು 5G ತಂತ್ರಜ್ಞಾನ ಮತ್ತು ನೆಟ್ವರ್ಕ್ ವಿಸ್ತರಣೆಗಾಗಿ ಮಾಡಿರುವ ಬೃಹತ್ ಹೂಡಿಕೆಗೆ ಹೋಲಿಸಿದರೆ ತೀರಾ ಕಡಿಮೆ ಇರುವ ಹಿನ್ನೆಲೆಯಲ್ಲಿ ದರ ಏರಿಕೆಯ ನಿರ್ಧಾರಕ್ಕೆ ಬರಲಾಗಿದೆ. ಏರ್ಟೆಲ್ ಸಂಸ್ಥೆಯು ತನ್ನ ARPU ಅನ್ನು ಸದ್ಯದ ಮಟ್ಟದಿಂದ ₹300ಗಳಿಗೆ ಕೊಂಡೊಯ್ಯಲು ನಿರ್ಧರಿಸಿದೆ. ಈ ಗುರಿ ತಲುಪಬೇಕಾದರೆ ಸುಂಕದ ಏರಿಕೆ ಅನಿವಾರ್ಯವಾಗಿದೆ. ಕಂಪನಿಗಳ ಲಾಭಾಂಶವನ್ನು ಸುಧಾರಿಸಲು ಮತ್ತು ಗುಣಮಟ್ಟದ ಸೇವೆ ನೀಡಲು ಇದು ಅಗತ್ಯ ಎಂದು ಟೆಲಿಕಾಂ ಸಂಸ್ಥೆಗಳು ತಿಳಿಸಿವೆ. RCB ವಿಜಯೋತ್ಸವ ಕಾಲ್ತುಳಿತ ದುರಂತದ ಬಳಿಕ ಬೆಂಗಳೂರು ಚಿನ್ನಸ್ವಾಮಿ ನಾನಾ ಅಪವಾದಗಳನ್ನು ಎದುರಿಸುತ್ತಲೇ ಬರ್ತಿದೆ. ಈ ದುರಂತದ ಬಳಿಕ ಎಚ್ಚೆತ್ತುಕೊಂಡಿರುವ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಇದೀಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿದೆ. RCB ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿದ ಗೇಟ್ ಸಂಖ್ಯೆ 18 ಹಾಗೂ 10ರ ಬಳಿ ಇರುವ ಸಣ್ಣ ಗೋಡೆಗಳನ್ನು ಒಡೆಯಲಾಗುತ್ತಿದೆ. ಪ್ರವೇಶ ಹಾಗೂ ನಿರ್ಗಮನದ ಸಂದರ್ಭದಲ್ಲಿ ಯಾವುದೇ ತೊಂದರೆ ಸಂಭವಿಸದಂತೆ ವಿಶಾಲವಾದ ಜಾಗ ವ್ಯವಸ್ಥೆ ಹಾಗೂ ಬೃಹತ್ ಗೇಟ್ ಸೌಕರ್ಯ ಕಲ್ಪಿಸಲಾಗುತ್ತಿದೆ. ಜನದಟ್ಟಣೆ ನಿಯಂತ್ರಣಕ್ಕೆ 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ 350 AI ಕ್ಯಾಮೆರಾಗಳನ್ನು ಕ್ರೀಡಾಂಗಣದ ಸುತ್ತ ಅಳವಡಿಸಲಾಗುತ್ತಿದೆ. ಭದ್ರತೆಯ ವಿಚಾರದಲ್ಲಿ ಪೊಲೀಸ್ ಇಲಾಖೆಯ ಮೇಲೆ ಮಾತ್ರ ಅವಲಂಬಿತರಾಗಿರದೆ RCB ಫ್ರಾಂಚೈಸಿ ತನ್ನದೇ ಆದ ವಿಶೇಷ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಿದೆ. RCB ದುರಂತದ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಗಳ ಆಯೋಜನೆಗೆ ನಿಷೇಧ ಹೇರಲಾಗಿತ್ತು. ಆದರೆ ಇದೀಗ ಈ ನಿಷೇಧವನ್ನು ರಾಜ್ಯ ಸರ್ಕಾರ ತೆರವುಗೊಳಿಸಿದ್ದು ಬಹುತೇಕ IPL ಉದ್ಘಾಟನಾ ಪಂದ್ಯ ಬೆಂಗಳೂರಿನಲ್ಲಿ ನಡೆಯುವ ಸಾಧ್ಯತೆ ದಟ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಕ್ಕೆ KSCA ಮುಂದಾಗಿದೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.